ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇವ್ರು ಕೊನೆಗೂ ನನ್ನ ಮೇಲಿರೋ ಒಪಿನಿಯನ್ ಚೇಂಜ್ ಮಾಡ್ಕೊಳ್ಳಿಲ್ಲ ಅನ್ಸುತ್ತೆ. ಹೋಗ್ಲಿ ಬಿಡು ಪ್ರೀತು, ಅವ್ರ ಒಂದ್ ವೋಟಿಂದ ಅಷ್ಟೊಂದು ಡಿಫ್ರೆನ್ಸ್ ಏನಾಗಲ್ಲ. ಬಿ ಕಾಮ್ ಅಂಡ್ ಕಂಪೋಸ್ಡ್. ನೋಡು, ವಾಮನ್ ಸರ್ ಯಾರ ಜೊತೆನೂ ಮಾತಾಡಲಿಲ್ಲ. ಸೊ ಅವ್ರ ಬಿಹೇವಿಯರ್ ನೋಡಿದ್ರೆ ನಮ್ಮ ಪರವಾಗೇ ಇದಾಗಿದೆ. ಇದರರ್ಥ ವೇವ್ ನಮ್ಮ ಕಡೆನೇ ಇದೆ ಅಂತಾಯ್ತು ಅಲ್ವಾ? ಹೌದು ಮಮ್ಮಿ, ಬಟ್ ಈಗಲೇ ಏನು ಹೇಳೋದಕ್ಕಾಗೋದಿಲ್ಲ. ನಾವೇನಾದರೂ ಮಾಡಲೇಬೇಕು. ಬೈ ದಿಸ್ ಟೈಮ್ ಆ ಚರಣ್ ಸೃಷ್ಟಿ ಲೈವ್ ಕೊಟ್ಟಿದ್ದಿದ್ರೆ ನಾವು ಸೇಫ್ ಆಗಿರ್ತಾ ಇದ್ವಿ. ಇರು, ನಾನು ಅವನಿಗೆ ಇನ್ನೊಂದ್ಸಲ ಕಾಲ್ ಮಾಡ್ತೀನಿ. ಇವನ್ಗೇನಾಗಿದೆ? ಕಾಲೇ ಪಿಕ್ ಮಾಡ್ತಿಲ್ವಲ್ಲ? ಸರಿಯಾದ ಟೈಮ್ಗೆ ಕೈ ಕೊಡ್ತಾರೆ ಇವರೆಲ್ಲ. ಇವ್ರನ್ನ ನಂಬ್ಕೊಂಡು ಲಕ್ಷ ಗಟ್ಲೆ ದುಡ್ಡು ಸುರಿತೀವಲ್ಲ, ನಮಗ್ ಬುದ್ಧಿ ಇಲ್ಲ ಅಷ್ಟೇ. ಏನಾಯ್ತು ಮಗಳೇ? ಆ ಚರಣ್ ಕಾಲೇ ಪಿಕ್ ಮಾಡ್ತಿಲ್ಲ ಮಮ್ಮಿ. ನನಗೆ ಎಂತ ಸಿಟ್ಟು ಬರ್ತಿದೆ ಅಂದ್ರೆ. ಹೋಗ್ಲಿ ಬಿಡು ಮಗಳೇ, ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ. ಈಗ ಹೇಗೂ ವೇವ್ ನಮ್ಮ ಕಡೆನೇ ಇದೆ. ಇನ್ನು ಮೆಜಾರಿಟಿ ಆಫ್ ದ ಮೆಂಬರ್ಸ್ ವೋಟ್ ಮಾಡಿಲ್ಲ. ಅದರಲ್ಲೂ ನಮಗೆ ಬೇಕಾಗಿರೋರು ಇನ್ನೂ ವೋಟ್ ಮಾಡಿಲ್ಲ. ಸೊ ನಾವು ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಆದ್ರೂ ಮಮ್ಮಿ, ಆ ಪ್ರೀತಮ್ ಸ್ಟೋರಿ ಫೇಲ್ ಆಯ್ತಲ್ಲ, ಅದೇನಾದ್ರೂ ಲೈವ್ ಟೆಲಿಕಾಸ್ಟ್ ಆಗಿದ್ರೆ 100% ನಾವೇ ಗೆಲ್ತಿದ್ವಿ. ಹೋಗ್ಲಿ ಬಿಡು ಪ್ರತೀಕ್ಷಾ, ಆ ಪ್ರೀತಮ್ ಸ್ಟೋರಿ ಫೇಲ್ ಆದ್ರೆ ಏನಂತೆ? ಬ್ರಹ್ಮಾಸ್ತ್ರನೇ ನಮ್ಮ ಹತ್ರ ಇದೆಯಲ್ಲ. ಎಸ್, ಹಾಟ್ ಕೇಕ್ ತರ ರಾಮ್ ಸ್ಟೋರಿ ಇನ್ನೂ ನಮ್ಮ ಹತ್ರನೇ ಇದೆ. ಪ್ರೀತಮ್ ಯಾವುದೋ ಹುಡುಗಿಗೆ ಐಸಿಟ್ಟ ಅನ್ನೋ ಸ್ಟೋರಿಗಿಂತ ರಾಮ್ ಐಸಿಯುನಲ್ಲಿದ್ದಾರೆ ಅನ್ನೋ ಸ್ಟೋರಿ ಇನ್ನೂ ಸ್ಟ್ರಾಂಗ್ ಆಗಿದೆ. ಜನ ಪ್ರೀತಮ್ಗಿಂತನೂ ರಾಮ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದನ್ನ ಟೈಮ್ ನೋಡ್ಕೊಂಡು ಈಚೆ ಬಿಟ್ರೆ ನಮ್ಮ ಕೆಲಸ ಸುಲಭ ಆಗತ್ತೆ. ಎಸ್, ಯು ಆರ್ ರೈಟ್ ಮಮ್ಮಿ. ಈ ಸರಿ ನಾವು ಖಂಡಿತ ಗೆದ್ದೇ ಗೆಲ್ತೀವನ್ನೋ ಕಾನ್ಫಿಡೆನ್ಸ್ ನಮಗೆ ಇನ್ನೂ ಜಾಸ್ತಿ ಆಯಿತು. ಹಲೋ ಕಾವೇರಿ. ಅಮ್ಮ ಎಲ್ಲಿದ್ದೀರಾ? ಆಟೋದಲ್ಲಿ ಕ್ಲಿನಿಕ್ಕಿಗೆ ಹೋಗ್ತಾ ಇದ್ದೀನಿ ಕಣೆ. ಹೌದಾ? ಮತ್ತೆ ಅವರಿಬ್ರು ಬೈಕಲ್ಲಿ ಆಲ್ರೆಡಿ ಹಾಸ್ಪಿಟ್ಲಿಗೆ ಹೋದ್ರು. ನಾನೀಗ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಹೌದಾ? ಏನು ತೊಂದರೆ ಇಲ್ಲ ತಾನೆ? ನೀನಿಲ್ಲಿ ಚಿಂತೆ ಮಾಡಬೇಡ ಕಂದ. ಪೂರ್ಣಿನ ನಾನು ನೋಡ್ಕೋತೀನಿ. ಹಾಸ್ಪಿಟ್ಲಲ್ಲಿ ಏನಾಯ್ತು ಅಂತ ನೀನು ಫೋನ್ ಮಾಡಿ ಹೇಳ್ತೀನಿ. ಓಕೆ ಅಮ್ಮ, ಆದರೆ ಹುಷಾರು. ಸರಿ ಕಂದ. ಮತ್ತೆ ಅಲ್ಲಿ ಎಲೆಕ್ಷನ್ ಎಲ್ಲ ಹೇಗೆ ನಡೀತಿದೆ? ಸದ್ಯಕ್ಕೇನು ಸಮಸ್ಯೆ ಇಲ್ಲ, ಎಲ್ಲ ಆರಾಮಾಗೇ ನಡೀತಿದೆ. ಆದರೆ ಮೆಂಬರ್ಸ್ ಎಲ್ಲ ಏನು ಡಿಸೈಡ್ ಮಾಡಿದಾರೋ ಏನೋ. ಎಲ್ಲ ಚೆನ್ನಾಗೇ ಆಗತ್ತೆ. ಪ್ರೀತಿಗೂ ಹೇಳ್ಬಿಡು, ಟೆನ್ಷನ್ ತಗೋಬೇಡ ಅಂತ. ಆಯ್ತಮ್ಮ, ಆದ್ರೆ ನೀನು ತುಂಬಾ ಹುಷಾರಾಗಿ ಪೂರ್ಣಿನ ನೋಡ್ಕೋ. ಸರ್ಸುಗೂ ಆಲ್ರೆಡಿ ಹೇಳಿದ್ದೀನಿ, ಅವಳು ಬರ್ತಿರ್ತಾಳೆ. ಅಯ್ಯೋ,
ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಿದ್ಯಾ ಕಂದ ನೀನು? ಪೂರ್ಣಿಗೇನು ಆಗಲ್ಲ ಅಂತ ಹೇಳಿದ್ನಲ್ಲ. ನಿನಗೆ ಗೊತ್ತಿಲ್ಲ ಅಮ್ಮ, ಸ್ವಲ್ಪ ಯಾಮಾರಿದ್ರು ನಿನ್ನ ಅಳಿಯ ಇದ್ದಾನಲ್ಲ, ಪೂರ್ಣಿ ಬದುಕಲ್ಲಿ ಆಟ ಆಡ್ಬಿಡ್ತಾನೆ. ಇವತ್ತು ಏನೇ ಆದ್ರೂ ನಿನ್ನ ಅಳಿಯನ್ ಮುಖವಾಡ ಕಳಚ್ಬೇಕು. ಆದ್ರೆ ಅದಕ್ಕೂ ಮೀರಿ ನಮ್ಮ ಪೂರ್ಣಿಗೆ ಯಾವ ಸಮಸ್ಯೆನೂ ಆಗ್ಬಾರ್ದು. ಏನೂ ಆಗಲ್ಲ, ನಾವೆಲ್ಲ ಇದೀವಲ್ಲ. ಸರಿ ಅಮ್ಮ, ನಾನು ಫೋನ್ ಇಡ್ತೀನಿ, ನಿನ್ನ ಜೊತೆ ಆಮೇಲೆ ಮಾತಾಡ್ತೀನಿ. ಪೂರ್ಣಿನ ಹುಷಾರಾಗಿ ನೋಡ್ಕೋ. ಸರಿಮ್ಮ, ಬಾಯ್. ಕಾವೇರಿ. ಹಲೋ ಹಲೋ ಕಾವೇರಿ. ಹಲೋ ಸರ್ಸು, ಅಲ್ಲೇನು ನಡೀತಾ ಇದೆ? ಎಲ್ಲವೂ ನನ್ನ ಕಂಟ್ರೋಲಲ್ಲಿ ಇದೆ ಕಾವೇರಿ, ನೀನೇನು ವರಿ ಮಾಡ್ಕೋಬೇಡ. ಥ್ಯಾಂಕ್ಸ್ ಕಣೆ ಸರ್ಸು. ನಿಜ ಹೇಳಬೇಕಂದ್ರೆ ನಾನು ಅಲ್ಲಿರ್ಬೇಕಿತ್ತು, ಅಲ್ಲಿದ್ದು ಎಲ್ಲಾನು ನೋಡ್ಕೋಬೇಕಿತ್ತು. ಆದರೆ ನೋಡು, ಈ ಎಲೆಕ್ಷನ್ ಬೇರೆ ಇವತ್ತೇ ಬರಬೇಕಿತ್ತಾ? ಇರ್ಲಿ ಬಿಡು ಕಾವೇರಿ, ನಾನಿದ್ದೀನಲ್ಲ ಇಲ್ಲಿ, ನಾನೆಲ್ಲ ನೋಡ್ಕೋತೀನಿ. ನೀನು ಆ ಎಲೆಕ್ಷನ್ ಕಡೆ ಗಮನ ಕೊಡು. ಥ್ಯಾಂಕ್ ಯು ಸೋ ಮಚ್ ಸರ್ಸು. ನೀನು ನನಗೆ ಒಳ್ಳೆ ಟೈಮಲ್ಲಿ ತುಂಬ ದೊಡ್ಡ ಹೆಲ್ಪ್ ಮಾಡ್ತಿದ್ಯಾ. ನಾನಿದನ್ನು ಯಾವತ್ತೂ ಮರೆಯಲ್ಲ. ಇರ್ಲಿ ಬಿಡು ಕಾವೇರಿ, ಇಲ್ಲಿ ನಿಮ್ ಬಾವನ್ ಮುಖವಾಡ ಬಯಲಾಗತ್ತೆ. ಹೌದು ಸರ್ಸು, ಹಾಗೆ ಇಲ್ಲೂ ಕೂಡ ಇವತ್ತು ಕೆಲವು ಗೋಮುಖ ವ್ಯಾಘ್ರಗಳ ಮುಖವಾಡ ಬಯಲಾಗುತ್ತೆ. ಹೌದಾ? ಏನದು? ಸರ್ಸು, ನಾನು ನಿನಗೆ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಇವಾಗ ಫೋನ್ ಇಡ್ತೀನಿ. ಏನಾದರೂ ಎಮರ್ಜೆನ್ಸಿ ಇದ್ರೆ ನನಗೆ ಕಾಲ್ ಮಾಡು, ಓಕೆ? ಸರಿ. ಇವನೇನಿಲ್ಲಿ ಎಲ್ಲಾನು ಕೇಳಿಸ್ಕೊಂಡ್ಬಿಟ್ನಾ? ಏನಾಯ್ತು? ಯಾಕೆ ಇಲ್ಲಿಗೆ ಬಂದಿದ್ದೀರಾ? ಈ ಪ್ರಶ್ನೆನ ನಾನು ನಿನ್ನನ್ನು ಕೇಳಬೇಕು. ನೀನು ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದೆ? ಯಾರ ಹತ್ರ ಮಾತಾಡ್ತಾ ಇದ್ದೆ ನೀನು? ಅಂದರೆ ಇವ್ರು ನನ್ನ ಮಾತು ಕೇಳಿಸ್ಕೊಂಡಿಲ್ಲ. ಥ್ಯಾಂಕ್ ಗಾಡ್. ನೋಡಿ, ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ. ಅದು ನನ್ನ ಪರ್ಸ್ನಲ್ ಕಾಲ್, ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ಒಂದು ನಿಮಿಷ ನೋಡು, ಪದೇ ಪದೇ ನಮ್ಮ ಫ್ಯಾಮಿಲಿ ಮ್ಯಾಟ್ರಲ್ಲಿ ಅನ್ನೆಸೆಸರಿಯಾಗಿ ಮೂಗು ತೂರಿಸ್ತಾ ಇದೆಯಾ? ನನ್ನ ಗಮನಕ್ಕೂ ಬರದೇ ಇರೋ ಹಾಗೆ ಡಿಸಿಷನ್ಸ್ನ ತಗೋತಾ ಇದೆಯಾ? ಇದಕ್ಕೂ ಮೊದಲು ಮಾವನ ವಿಷಯದಲ್ಲಿ ನಾನು ನಿನಗೆ ವಾರ್ನ್ ಮಾಡಿದ್ದೆ, ಆದರೆ ಮತ್ತೆ ಪ್ರೀತಮ್ ವಿಷಯದಲ್ಲಿ ಅದೇ ತಪ್ಪನ್ನು ಮಾಡ್ತಿದ್ಯಾ? ಇದು ಚೆನ್ನಾಗಿರಲ್ಲ. ನೋಡಿ, ನಾನು ಈ ಫ್ಯಾಮಿಲಿ ಪ್ರೆಸ್ಟೀಜ್ ಉಳಿಸೋದಕ್ಕೆ ಏನು ಬೇಕಾದರೂ ಮಾಡ್ತೀನಿ. ಅದಕ್ಕೆ ಯಾರ ಪರ್ಮಿಷನ್ ಕೇಳೋ ಅವಶ್ಯಕತೆ ನನಗಿಲ್ಲ. ಯಾರೋ ಸಂಬಂಧ ಇಲ್ದಿರೋರು ಏನೋ ಹೇಳಿದ್ರು ಅಂತ ನಾನು ಈ ಫ್ಯಾಮಿಲಿಗೆ ಸಪೋರ್ಟ್ ಮಾಡೋದನ್ನ ನಿಲ್ಸಲ್ಲ. ಎಷ್ಟು ಕೊಬ್ಬಿರಬೇಕು ನಿಂಗೆ? ಹೋಗು ಹೋಗು, ಅದೇನು ಸಪೋರ್ಟ್ ಮಾಡ್ತೀಯೋ ನಾನು ನೋಡೇ ಬಿಡ್ತೀನಿ. ಎಲೆಕ್ಷನ್ ರಿಸಲ್ಟ್ಗೆ ಏನು ಸ್ವಲ್ಪ ಹೊತ್ತಷ್ಟೇ ಬಾಕಿ ಇರೋದು. ಆಮೇಲೆ ನಿನಗೆ ಗೊತ್ತಾಗುತ್ತೆ ನಾನು ಯಾರು, ನನ್ನ ಕೆಪಾಸಿಟಿ ಏನು ಅಂತ. ಡಾಕ್ಟರ್, ಡಾಕ್ಟರ್, ಆದಿತ್ಯ, ಇಲ್ಲಿ ಯಾರೂ ಇಲ್ವೇ ಇಲ್ವಲ್ಲ? ಅತ್ತೆ, ಮೋಸ್ಟ್ಲಿ ಡಾಕ್ಟ್ರು ಒಳಗಡೆ ಇರೋ ಪೇಷಂಟ್ಸ್ನ ನೋಡ್ತಾ ಇರಬೇಕು. ಬರ್ತಾರತ್ತೆ, ವೆಯ್ಟ್ ಮಾಡೋಣ. ಕೂತ್ಕೊಳ್ಳಿ. ಹ್ಞೂ